ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ಅಫಿಷಿಯಲಿ 20 ಡೇಸ್ ಆಯಿತು ಗುರು ನಾನು ಮನೆ ಬಿಟ್ಟು. ಸೊ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದರೆ ಕಾಜಾ ಅಲ್ಲಾದರೆ ಇದ್ದೀವಿ. ಇವತ್ತು ಕಾಜಾಯಿಂದ ಕೀ ಮಾನೆಸ್ಟ್ರಿ ನೋಡಿಕೊಂಡು ಚೀಚಾಮ್ ಬ್ರಿಡ್ಜ್ ನೋಡಿಕೊಂಡು ಚಂದ್ರತಾಲ್ ಆದರೆ ರೀಚ್ ಆಗೋಣ ಅಂತ ಪ್ಲಾನ್ ಇದೆ. ಸೊ ನೋಡುವ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಗಾಡಿಗೆ ಪ್ರೆಷರ್ ಇಡುವ ಸಮಯ. ಹಿಂದೆ ಟೈರು ಲಗೇಜ್ ಜಾಸ್ತಿ ಇರೋದ್ರಿಂದ ನಾನು 36 ಆದರೆ ಇಡ್ತಾಯಿದ್ದೀನಿ. ನಾರ್ಮಲಾಗಿ 33 ಸೋಲೋ ರೈಡರ್ ಆದರೆ, ಪಿಲಿಯನ್ ರೈಡರ್ ಇದ್ದರೆ 36. ಸೊ ಹಿಂದೆ ಲಗೇಜ್ ಜಾಸ್ತಿ ಇರುತ್ತಲ್ವಾ, ಸೊ ಹಾಗಾಗಿ ನಾನು 36 ಆದರೆ ಇಡ್ತಾಯಿದ್ದೀನಿ. ಇದಾದಮೇಲೆ ಮುಂದೆನೂ ಚೆಕ್ ಮಾಡೋಣ, 32 ಇಡಬೇಕು ಮುಂದೆಗೆ. ಸೊ ಅದಿಟ್ಟು ಇಲ್ಲೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಆದರೆ ಸ್ಟಾರ್ಟ್ ಆಗುವ. ಇಲ್ಲಿ ನಮ್ಮ ಭೀಮ ನಿಂತವನೇ. ನೆನ್ನೆ ಎಲ್ಲ ಸ್ನಾನ ಮಾಡಿಸಿ ಅದಕ್ಕೆಲ್ಲ ಚೈನ್ ಎಲ್ಲ ಕ್ಲೀನ್ ಮಾಡಿ ಲೂಬ್ ಎಲ್ಲ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಾದರೆ ಇಟ್ಟಿದ್ದೀನಿ. ಸೊ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ, ಇವಾಗ ನೆನ್ನೆ ಆದರೆ ಇದನ್ನು ತಗೊಂಡಿದ್ದೆ. ಸೊ ಇವಾಗ ಸ್ನಾನ ಮಾಡಿಸ್ತೀನಲ್ವ, ಸೊ ಅದಕ್ಕೆ ಇದನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟಾದರೆ ಬಂದಿದ್ದೀನಿ. ಸೊ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ಹಾಗಾಗಿ ಕಟ್ಬಿಟ್ಟ ಮೇಲೆ ಮತ್ತೆ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನೋಡಿ ಗುರು, ಬುದ್ಧಿಸ್ಟ್ ಫ್ಲಾಗ್ ಕಟ್ಟಿದ ಮೇಲೆ ನಮ್ಮ ಭೀಮ ಈ ರೀತಿ ಕಾಣ್ತವನೆ. ಸೊ ಇನ್ನು ಮೇಲಿಂದ ರಾಜಾರೋಷವಾಗಿ ಸ್ಪಿಟಿ ಸರ್ಕ್ಯೂಟ್ ಮತ್ತು ಲಡಾಖ್ ಸರ್ಕ್ಯೂಟ್ ಮುಗಿಸ್ಕೊಂಡು ಜಮ್ಮು ಕಾಶ್ಮೀರ್ಗಾದರೆ ಎಂಟರ್ ಆಗೋಣ. ಸೊ ಇವಾಗ ಕಾಜಾಯಿಂದ ಆದರೆ ಹೊರಡುವ ಬನ್ನಿ. ಹಿಂಗೆ ಹೋಗ್ತಾಯಿದ್ರೆ ಈ ವೀವ್ಗಾದರೆ ನಿಲ್ಲಿಸಿದ್ವಿ. ಬಟ್ ದೇವರಾಣಿ ಇವ್ರು ಅದು ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ. ನನಗಂತೂ ಎಷ್ಟು ಕೋಲ್ಡ್ ಆಗ್ತಿದೆ ಅಂದರೆ ಅಷ್ಟು ಕೋಲ್ಡ್ ಆಗ್ತಿದೆ, ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಸೊ ಫಸ್ಟ್ ಹೋಗಿ ಇವತ್ತು ಗ್ಲೌಸಸ್ ಆದರೆ ಚೇಂಜ್ ಮಾಡಬೇಕು. ನೋಡಿ ಕೈಗಳು ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ, ಮುದುಕರಿಗಾಗಲ್ವ ಆ ಥರ ಆಗಿಬಿಟ್ಟಿದೆ ನೋಡಿ. ಸೊ ದಯವಿಟ್ಟು ನೀವು ಸ್ಪಿಟಿ ಸರ್ಕ್ಯೂಟಿಗೆ ಬರೋ ಹಂಗಿದ್ರೆ ಥರ್ಮಲ್ಸು ಫುಲ್ ಕವರ್ ಆಗೋ ಥರ ತೊಗೊಂಡು ಬನ್ನಿ. ಸೊ ನೋಡಿ ನನ್ನ ಕೈ ನೋಡಿನೇ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ಥರ ತರಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಕೀ ಮಾನೆಸ್ಟ್ರಿಗಾದರೆ ಬಂದು ತಲುಪಿದ್ವಿ. ಇದೇ ಕೀ ಮಾನೆಸ್ಟ್ರಿ. ಇವಾಗ ಮೇಲೆ ಹೋಗಿ ಮಾನೆಸ್ಟ್ರಿ ನೋಡ್ಕೊಂಡಾದರೆ ಹೋಗುವ. ಸೊ ನಿಮಗೆ ಇಲ್ಲಿಗೆ ಬರೋಕ್ಕೆ 3 ಆರ್ಚ್ ಆದರೆ ಸಿಗುತ್ತೆ. ಒಂದು ವಿಲೇಜ್ ಆರ್ಚು, ಇನ್ನೊಂದು ಬಂದುಬಿಟ್ಟು ಕಿಬ್ಬರ್ಗೆ ಹೋಗೋ ದಾರಿಗಿಂತ ಈ ಕಡೆ ಟರ್ನ್ ಆಗ್ತೀವಲ್ವ ಅಲ್ಲೊಂದು ಆರ್ಚ್ ಸಿಗುತ್ತೆ, ಮತ್ತು ಇಲ್ಲಿ ಕೀ ಮಾನೆಸ್ಟ್ರಿ ಹತ್ರ ಒಂದು ಆರ್ಚ್ ಆದರೆ ಸಿಗುತ್ತೆ. ಸೊ ಟೋಟಲ್ 3 ಆರ್ಚ್ ಆದರೆ ಸಿಗುತ್ತೆ. ಸೊ ಇಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಅಂದರೆ ತುಂಬ ಕಡಿಮೆ. ಸೊ ಜಾಸ್ತಿ ಮಾತಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ನೀವು ಬರಬೇಕಾದ್ರೆ ಸೇಫ್ಟಿ ಮೆಜರ್ಸ್ ತಗೊಂಡು ಬರಬೇಕಂತ ಐ ಆಮ್ ರಿಕ್ವೆಸ್ಟಿಂಗ್ ಯು ಗೈಸ್. ಸೊ ಮಾನೆಸ್ಟ್ರಿಗೆ ಹೋಗಿ ನೋಡುವ. ಸೊ ಇದೇ ಮಾನೆಸ್ಟ್ರಿ, ನೋಡ್ಕೊಂಬಿಡಿ. ಒಳಗಡೆ ಫೋನ್ಸ್ ಎಲ್ಲ ಅಲೋ ಮಾಡೋದಿಲ್ಲ. ಸೊ ಕ್ಯಾಮ್ರಾ ಫೋಟೋಸ್ ಏನು ಹಿಡಿಯೋಂಗಿಲ್ಲ. ಸೊ ಹಾಗಾಗಿ ಇಲ್ಲಿಂದ ನೋಡ್ಕೊಳ್ಬಿಡಿ ನೀವು. ನಾನು ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ದೇವಸ್ಥಾನ ಹೇಗಿದೆ ಏನು ಅಂತ. ಸೊ ಇಲ್ಲಿ ಚಿಕ್ಕ ಮಕ್ಕಳೇನೋ ಮೇ ಬಿ ಟಿಫನ್ ಕೊಟ್ಟಿದ್ರು ಅನಿಸುತ್ತೆ. ಸೊ ಅದೆಲ್ಲ ವಾಶ್ ಮಾಡಿಕೊಂಡು ಬಂದವ್ರೆ. ಸೊ ಇವಾಗ ಒಳಗಡೆ ಆದರೆ ಹೋಗ್ಬಿಟ್ಟು ಬರೋಣ. ಕೀ ಮಾನೆಸ್ಟ್ರಿಯಿಂದ ವ್ಯೂ ನೋಡಿ, ಇದೊಂದು ವ್ಯೂ ಪಾಯಿಂಟು. ಇನ್ನೊಂದು ವ್ಯೂ ಪಾಯಿಂಟ್ ಆ ಕಡೆ ಇದೆ. ಸೊ ಅಲ್ಲೂ ಹೋಗೋಣ. ಸೊ ಇಲ್ಲಿ ಹೆಲಿಪ್ಯಾಡ್ಗೂ ಇದೆ ನೋಡಿ. ಸೊ ಅಲ್ಲಿ ಬುದ್ಧಗಳಿದ್ದಾರೆ. ಸೊ ಅದು ಒಂದು ವ್ಯೂರು. ಆ ಕಡೆ ಇರೋದು ಕೆರೆ ನೋಡಿ, ಕೆರೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ ನೋಡೋಕ್ಕಂತೂ. ಸೊ ಇವಾಗ ಆ ಕಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದು ನೋಡ್ಕೊಂಡಾದರೆ ಬರೋಣ ಹೋಗಿ. ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅದೆಲ್ಲ ಫಾರ್ಮ್ ಲ್ಯಾಂಡು, ಅದೆಲ್ಲ ರಿವರು. ಸೊ ಇವಾಗ ನಾವು ಬಂದಿದ್ದಿದೆ ರೋಡಲ್ಲೇ ನೋಡಿ ಎಷ್ಟು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಆ ಕಡೆಗೆಲ್ಲ ಇದೆ. ಸೊ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಂತ, ಬ್ಯೂಟಿಫುಲ್. ನೋಡ್ರಪ್ಪ ನಮ್ಮ ಭೀಮ ಎಲ್ಲಿ ಬಂದು ನಿಂತಿದ್ದಾನೆ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಸಖತ್ ಅಂದರೆ ಸಖತ್ತಾಗಿದೆ. ಅಲ್ಟಿಮೇಟ್ ಗುರು, ಏನು ವ್ಯೂ ಅಪ್ಪ ಇದು, ವಾಟ್ ಎ ವ್ಯೂ. ಸೊ ಇವಾಗ ನಾವು ಬಂದಿದ್ದು ಆ ರೋಡಲ್ಲಿ. ಸೊ ಹಂಗೆ ಸ್ಟ್ರೈಟ್ ಹೋಗ್ಬೇಕು ನಾವು. ಇವಾಗ ಹಿಂಗೆ ಹೋಗ್ಬಿಟ್ಟು ಸ್ಟ್ರೈಟ್ ಆದರೆ ಹೋಗುವ. ಫೈನಲಿ ನಮ್ಮ ಭೀಮ ಎಲ್ಲಿ ಬಂದು ನಿಂತಿದ್ದಾನೆ ಗೊತ್ತಾ ಗಾಯ್ಸ್? ಏಷ್ಯಾಸ್ ಹೈಯೆಸ್ಟ್ ಬ್ರಿಡ್ಜ್ ಆದಂಥ ಚೀಚಾಮ್ ಬ್ರಿಡ್ಜ್. ಆ ಕಡೆ ಆಮೇಲೆ ಹೋಗೋಣ, ಫಸ್ಟ್ ಆದರೆ ಇಲ್ಲಿ ಫೋಟೋ ಇಡ್ಸ್ಕೊಳ್ಳೋಣ ಅಂತಾದರೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ನಮ್ಮ ಹಿಮಾಲಯನ್ನವರಾದರೆ ಇದ್ದಾರೆ, ಅವರಾದಮೇಲೆ ನಾವು ಹೋಗುವ. ಸೊ ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಸೊ ನೋಡುವ ಇನ್ನು ಎಲ್ಲೆಲ್ಲಿ ಹೋಗುತ್ತಾ ಏನು ಅಂತ. ಫೈನಲಿ ನಮ್ಮ ಭೀಮ ಏಷ್ಯಾಸ್ ಬಿಗ್ಗೆಸ್ಟ್ ಬ್ರಿಡ್ಜ್ ಆದಂಥ ಚೀಚಾಮ್ ಬ್ರಿಡ್ಜ್ಗಾದರೆ ಬಂದು ತಲುಪಿದ್ದಾನೆ. ಸೊ ನಮ್ಮ ಭೀಮ ಅಲ್ಲಾದರೆ ನಿಂತಿದ್ದಾನೆ. ಸೊ ಇವಾಗ ಅಲ್ಲಾದರೆ ಹೋಗುವ. ಹಾಗೇ ಸೈಡಲ್ಲಿ ವ್ಯೂಸ್ ಆದರೆ ನೋಡ್ಕೊಂಬಿಡಿ ನೀವು ಎಷ್ಟು ಡೇಂಜರ್ ಆಗಿದೆ ಅಂತ.
ಹೆಂಗಿದೆ ನೋಡಿ. ಈ ಇಷ್ಟು ಹೈಟ್ ಮೇಲೆ ಬ್ರಿಡ್ಜು ಎಷ್ಟು ಸ್ಟ್ರಾಂಗಾಗಿ ನಿಂತಿದೆ ಅಂದರೆ ಗ್ರೇಟು. ಸೊ ನೋಡ್ತಾ ಇರ್ಬೋದು ನಮ್ಮ ಭೀಮಾ ಹೇಗೆ ನಿಂತಿದ್ದಾನೆ ಅಂತ. ಸೊ ಇವಾಗ ನೋಡಿ ಕ್ಲೀನಾಗಿ ಹೆಂಗಿದೆ ಎಂತ. ಅಲ್ಲಿ ವಾಟ್ರ್ ಕೂಡ ಫ್ಲೋ ಆಗ್ತಿದೆ. ಸೊ ನಮ್ಮ ಭೀಮಾಗೆ ತುಂಬ 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 ಥ್ಯಾಂಕ್ಸ್. ಸೊ ಏಷ್ಯಾಸ್ ಹೈಯೆಸ್ಟ್ ಬ್ರಿಡ್ಜ್ ಆದಂಥ ಚೀಚಾಮ್ ಬ್ರಿಡ್ಜ್ ಹತ್ರ ಆದರೆ ಬಂದಿದ್ದೀವಿ ನಾವು ಇವಾಗ. ಸೊ ನಮ್ಮ ಗಾಡಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ವ್ಯೂ ಅಂತಾರೆ ನಿಂತಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಸ್ವಲ್ಪ ಮುಂದಕ್ಕೆ ಹೋದರೆ ನೋಡಿ ಎಷ್ಟು ಡೇಂಜರ್ ಆಗಿದೆ ಅಂತ ನೋಡಿ. ದೇವರಾಣೆಗೂ ಸಖತ್ ಅಂದರೆ ಸಖತ್ ಭಯ ಆಗುತ್ತೆ. ಅದೇ ಏಷ್ಯಾಸ್ ಹೈಯೆಸ್ಟ್ ಬ್ರಿಡ್ಜು. ಸೊ ನಮ್ಮ ಭೀಮಾ ಇಲ್ಲಿ ನಿಂತಿದ್ದಾನೆ. ಇವಾಗ ನಾವು ಅಲ್ಲಿ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಇಲ್ಲಿಂದ ಆದರೆ ಚಂದ್ರತಾಲ್ ಲೇಕ್ ಕಡೆ ಆದರೆ ಹೊರಡುವ. ಸೊ ಇವಾಗ ನಾವಿಲ್ಲಿ ಫ್ರೈಡ್ ರೈಸ್ ಆದರೆ ಆರ್ಡ್ರ್ ಮಾಡಿದ್ದೆ, ಅವರು ಮೋಮೋಸ್ ಆರ್ಡ್ರ್ ಮಾಡಿದ್ರು, ಅವರು ತಿಂತವ್ರೆ. ಸೊ ಚೀಚಾಮ್ ಬ್ರಿಡ್ಜ್ ಅಲ್ಲಿ ಕಾಣ್ತಿದೆಯಲ್ವಾ, ಮೆಶ್ ಅಡ್ಡ ಇದೆ, ಸೊ ಆ ಕಡೆ ಇದೆ. ಇವಾಗ ನಾವು ಇದನ್ನು ತಿನ್ಕೊಂಡು ಚಂದ್ರತಾಲ್ ಲೇಕ್ ಕಡೆ ಆದರೆ ಹೊರಡುವ. ಸೊ ನೋಡಿ ನಮ್ಮ ಭೀಮನ್ ಇಲ್ಲಾದರೆ ನಿಲ್ಸಿದ್ದೀನಿ. ಹಿಂಗೆ ನೋಡಿ ವ್ಯೂ, ಅಲ್ಲಿ ಹಿಮ ಪರ್ವತ ನೋಡಿ. ಹಂಗೇ ಈ ಕಡೆ ಬಂದರೆ ನೋಡಿ ಅಲ್ಲಿ ಕಾಣ್ತಿದೆಯಾ ಚೀಚಾಮ್ ಬ್ರಿಡ್ಜು, ಅದೇ ಚೀಚಾಮ್ ಬ್ರಿಡ್ಜು. ಸೊ ನಾವು ಆ ಕಡೆಯಿಂದ ಈ ಕಡೆಗೆ ಬಂದಿದ್ದು ಆ ಬ್ರಿಡ್ಜ್ ಮೇಲಿಂದ. ಸೊ ಅಲ್ಲೊಂದು ಚಿಕ್ಕ ಗುಡಿಸಲು ಥರ ಕಾಣಿಸಿದ್ಯಾ ಇಷ್ಟು. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ನಾವು ಮಿಸ್ ಮಾಡಿದ್ವಿ ಆ್ಯಕ್ಚುಲಿ. ನೀವು ಯಾರಾದರೂ ಬಂದರೆ ಅದು ಅಲ್ಲಿ ವ್ಯೂ ಪಾಯಿಂಟ್ ನೋಡಿಕೊಂಡೇ ಚೀಚಾಮ್ ಬ್ರಿಡ್ಜ್ ಕಡೆ ಬನ್ನಿ. ಸೊ ಈ ಕಡೆ ನೋಡಿ ಹೆಂಗಿದೆ ನೋಡಿ ಇದು ವ್ಯೂ, ಮಸ್ತ್ ಅಂದರೆ ಮಸ್ತ್ ಇದೆ. ಸೊ ಇವಾಗ ಇಲ್ಲಿಂದ ಆದರೆ ಹೊರಡುವ ಸಮಯ ಚಂದ್ರತಾಲ್ ಲೇಕ್ ಕಡೆ. ನೋಡ್ರಪ್ಪ ನಮ್ಮ ಭೀಮಾ ಮತ್ತೆ ಇನ್ನೊಂದು ವ್ಯೂ ಪಾಯಿಂಟ್ ಹತ್ರ ಆದರೆ ನಿಲ್ಸವನೆ. ಹೆಂಗಿದೆ ಗೊತ್ತಾ ವ್ಯೂ ಪಾಯಿಂಟ್ ಗುರು, ನೋಡಿ ಗುರು, ಇಲ್ಲಿ ನೋಡಿ ಗುರು, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಪ್ಪ. ಏನ್ರಪ್ಪ ಹೇಳೋಣ ಇದ್ರ ಬಗ್ಗೆ, ಮಸ್ತ್ ಅಂದರೆ ಮಸ್ತ್ ಇದೆ. ಈ ಕಡೆ ನೋಡಿ, ಬಾ 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 ಬಾಪ್ರೇ, ದೇವರಾಣೆಗೂ ಈ ಥರ ವ್ಯೂ ನನ್ನ ಲೈಫಲ್ಲಿ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಿರೋದು, ಲೈಫ್ ಟೈಮ್ ಅಚೀವ್ಮೆಂಟ್ ನಂದಿದು. ಸರಿ ಹೋಗುವ, ಇನ್ನು ಮುಂದೆ ಇನ್ನೂ ಏನೇನು ಸಿಗುತ್ತೋ ನೋಡೋಣ. ಸೊ ಲೇಕು ಹೆಂಗಿದೆ ನೋಡಿ, ಇದೆ ಅನಿಸುತ್ತೆ ಚಂದ್ರತಾಲ್ ಲೇಕು ಕಂಟಿನ್ಯೂಷನ್ನು. ಸೊ ಅಲ್ಲೆಲ್ಲ ಟ್ಯಾಕ್ಟ್ರೆಲ್ಲ ಓಡಾಡಿದೆ ನೋಡಿ, ಹೆಂಗಿದೆ ನೋಡಿ ಗುರು, ಸೂಪರ್ ಅಂದರೆ ಸೂಪರ್ ಆಗಿದೆ. ವಾಟ್ ಎ ಬ್ಯೂಟಿಫುಲ್ ಗಾಯ್ಸ್, ವಾಟ್ ಎ ಬ್ಯೂಟಿಫುಲ್ ವ್ಯೂ. ಸೊ ನೋಡ್ರಿ ಚಂದ್ರತಾಲ್ಗೆ ಹೋಗೋ ರೋಡು ಹೆಂಗಿದೆ ಅಂತ, ಫುಲ್ ಆಫ್ ರೋಡಿಂಗು, ಪ್ಲಸ್ ಈ ಕಡೆ ಬೆಟ್ಟ ನೋಡಿ ಹೇಗಿದೆ ಅಂತ. ಹಂಗೇ ನನ್ನ ಗಾಡಿ ಎದುರುಗಡೆ ನೋಡಿ ಹೇಗಿದೆ, ಹಂಗೇ ಇನ್ನು ಸ್ವಲ್ಪ ಈ ಕಡೆ ಬಂದರೆ ನೋಡಿ ಆ ಬೆಟ್ಟ ಅಂತೂ ನಂಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಇಲ್ಲಿ ನೋಡಿ ಫಾಲ್ಸ್ ನೋಡಿ ಯಾವ ರೀತಿ ಬರ್ತಿದೆ ಅಂತ ಹೇಳ್ಬಿಟ್ಟು, ಮಸ್ತ್ ಅಂದರೆ ಮಸ್ತಾಗಿದೆ. ಸೊ ಇಲ್ಲಿ ನನ್ನ ಗಾಡಿ ಫೋಟೋಸು ಮತ್ತು ನನ್ನ ಫೋಟೋಸ್ ತಗೊಂಡು ಇಲ್ಲಿಂದ ಆದರೆ ಹೊರಡ್ತಾ ಇದ್ದೀನಿ. ನೋಡಿ ಅಲ್ಲೊಂದು ವಿಲೇಜ್ ಇದೆ ನೋಡಿ, ಅದು ಅಲ್ಲಿ ನಾಲ್ಕು ಮನೆಗಳಿರ್ತವೆ. ಅದು ಹೆಂಗೆ ವಾಸ ಮಾಡ್ತಾರೋ ಅದೇನೋ ಅದು ದೇವ್ರಿಗೆ ಗೊತ್ತಪ್ಪ. ಬಟ್ ನೋಡಿ ಹೇಗಿದೆ ಅಂತ. ಸೊ ಇಲ್ಲಿ ಲೋಸರ್ ಅನ್ನೋ ಊರ ಹತ್ರ ಚಂದ್ರತಾಲ್ ಲೇಕ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಪೊಲೀಸ್ ಚೆಕ್ ಪೋಸ್ಟ್ ಆದರೆ ಇದೆ. ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ತಗೊಂಡು ಎಲ್ಲಿಂದ ಬರ್ತಿದ್ದೀರಾ, ಎಲ್ಲಿಗೆ ಹೋಗ್ತೀರಾ ಅಂತೆಲ್ಲ ಕೇಳಿ ಆಮೇಲೆ ನಿಮ್ಮನ್ನು ಇಲ್ಲಿಂದಾದ್ರೆ ಬಿಡ್ತಾರೆ. ನೀವು ಇಲ್ಲಿ ನೋಡ್ಬೋದು ದಾರ ಎಲ್ಲ ಹಾಕಿದ್ದಾರೆ. ಸೊ ಡೀಟೇಲ್ಸ್ ಎಲ್ಲ ತಗೊಂಡು ಏನು ಫೀಸ್ ಏನಿರೋದಿಲ್ಲ, ಹಂಗೆ ಬಿಡ್ತಾರೆ, ಆರಾಮಾಗಿ ಹೋಗ್ಬೋದು. ಸೊ ನೋಡಿ ಚಂದ್ರತಾಲ್ಗೆ ಹೋಗೋ ಲೇಕ್ ಹತ್ರ ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಬಟ್ ಹಂಗೆ ಈ ಕಡೆ ಬಂದರೆ ಫುಲ್ ಅಂದರೆ ಫುಲ್ ಆಫ್ ರೋಡಿಂಗು. ಆಲ್ಮೋಸ್ಟ್ ನಿಮಗೆ 50 ಕಿಲೋಮೀಟರ್ಸ್ ಫುಲ್ ಆಫ್ ರೋಡಿಂಗ್ ಇರುತ್ತೆ. ಸಖತ್ ಅಂದರೆ ಸಖತ್ ಆಫ್ ರೋಡಿಂಗ್ ಇದೆ. ನೀವೇನಾದರೂ ಪ್ರೋ ಡ್ರೈವರ್ ಆಗಿದ್ದರೆ ಮಾತ್ರ ನಿಮ್ಮ ಕೈಲಿ ತಡ್ಕೊಳಕ್ಕಾಗುತ್ತೆ, ಇಲ್ಲ ಅಂದರೆ ದೇವರನಿಗೂ ತಡ್ಕೊಳಕ್ಕಾಗಲ್ಲ. ತುಂಬ ಪ್ರಾಬ್ಲಮ್ಸು ಫೇಸ್ ಮಾಡ್ತೀರಾ. ಸೊ ಹಿಮಾಲಯನ್ನು, ಎಕ್ಸ್ಪಲ್ಸು ಆ ಥರ ಆಫ್ ರೋಡಿಂಗ್ ಬೈಕ್ಸ್ ಆದರೆ ಆರಾಮಾಗಿ ಬಂದುಬಿಡ್ತೀರಾ. ನಂತರ FZs ಆದರೆ FZs, ಹೀರೋ ಹೋಂಡಾ, ಬೇರೆ ಬೇರೆ ಗಾಡಿಗಳಾದರೆ ನರಕ ನೋಡ್ತೀರಾ ಗಾಯ್ಸ್, ಅಷ್ಟೊಂದು ಕಷ್ಟ ಇದೆ. ನಂಗಂತೂ ಕುಂಡಿ ನೋವು, ಬೆನ್ನು ನೋವು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನೂ ಚಂದ್ರತಾಲ್ಗೆ ಹೋಗೋಕೆ ಇನ್ನೂ ಒಂದು 10 ಕಿಲೋಮೀಟ್ರ್ ಏನೋ ಇದೆ. ಸೊ ಲಾಸ್ಟ್ 12 ಕಿಲೋಮೀಟ್ರ್ ಅಂತೂ ಹೆವಿ ಅಂದರೆ ಹೆವಿ ಆಫ್ ರೋಡ್ ಇದೆ, ಹೆವಿ ಅಂದರೆ ಹೆವಿ ಕಷ್ಟ ಇದೆ. ಸೊ ನೀವು ಬರೋವಾಗ ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ಬಂದರೆ ಒಳ್ಳೆಯದು. ಸೊ ಇನ್ನೊಂದು ಸತಿ ವ್ಯೂ ತೋರಿಸ್ತೀನಿ, ವ್ಯೂ ನೋಡ್ಕೊಂಡ್ಬಿಡಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ನಮ್ಮ ಭೀಮಾ ಇಲ್ಲಾದರೆ ನಿಂತವನೆ, ಸಖತ್ ಅಂದರೆ ಸಖತ್ ಖುಷಿ ಆಗ್ತಿದೆ. ಸೊ ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ಸೊ ಹಂಗೆ ಚಂದ್ರತಾಲ್ ಎಂಡ್ ಪಾಯಿಂಟ್ ಹತ್ರಕ್ಕಾದರೆ ಬಂದ್ವಿ. ನೀವು ಅಲ್ಲಿ ನೋಡ್ತಿದ್ರಲ್ವ, ಅಲ್ಲೇ ಎಂಡ್ ಪಾಯಿಂಟು. ಸ್ವಲ್ಪ ಬೈಕ್ ನಿಲ್ಲಿಸ್ಬಿಟ್ಟು ಟ್ರೆಕ್ಕಿಂಗ್ ಆದರೆ ಮಾಡಬೇಕಂತೆ. ಸೊ ಹಂಗೆ ಬರ್ತಿದ್ರೆ ಇಲ್ಲೊಂದು ವಾರ್ ಮೆಮೋರಿಯಲ್ ಆದರೆ ಕಾಣಿಸ್ತು.
ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಮರ್ ಜವಾನ್ ಅಂತ ಹೇಳ್ಬಿಟ್ಟು. ಸೊ ಸಖತ್ ಅಂದರೆ ಸಖತ್ತಾಗಿದೆ. ಸೊ ಸುತ್ತಲೂ ಹಿಮ, ಮೇ ಬಿ ಇಲ್ಲೆಲ್ಲ ಹೆಸ್ರುಗಳೆಲ್ಲ ಇದ್ದಾವೆ, ಮೇ ಬಿ ಅವ್ರ ಹೆಸ್ರುಗಳು ಏನೋ ಗೊತ್ತಿಲ್ಲ ನನಗೂ ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಬಂದು ಇವ್ರಿಗೊಂದು ಸೆಲ್ಯೂಟ್ ಹೊಡೆದು, ನಮ್ಮ ಭೀಮ ಅಲ್ಲಾದರೆ ನಿಂತವನೇ, ಸೆಲ್ಯೂಟ್ ಹೊಡೆದು ಇವ್ರಿಗೆ ಇಲ್ಲಿಂದ ಆದರೆ ಹೊರಡ್ತಾ ಇದ್ದೀನಿ. ಸೊ ಈ ವಾರ್ ಮೆಮೋರಿಯಲ್ ಹೆಸರು ಬಂದುಬಿಟ್ಟು ಕುಂಜುಮ್ ಲಾ ವಾರ್ ಮೆಮೋರಿಯಲ್ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಭೀಮಾ, ಥ್ಯಾಂಕ್ ಯು ಇಷ್ಟೆಲ್ಲ ತೋರಿಸ್ತಿರೋದಕ್ಕೆ. ನೋಡಿ ನೋಡಿ ಹಿಮ ಪರ್ವತಗಳು ಇಲ್ಲೇ ಇದ್ದಾವೆ, ಫುಲ್ ಕೈಯೆಲ್ಲ ಫ್ರೀಸ್ ಆಗ್ತಿದ್ದಾವೆ. ಆದಷ್ಟು ಬೇಗ ಥರ್ಮಲ್ಸ್ ಆದರೆ ಹಾಕ್ಕೊಳ್ಳೋಣ. ಫೈನಲಿ ಚಂದ್ರತಾಲ್ ಆರ್ಚ್ ಹತ್ರ ಆದರೆ ಬಂದ್ವಿ. ಇಲ್ಲಿಂದ ಇನ್ನೂ 13 ಕಿಲೋಮೀಟ್ರ್ ಹೋಗ್ಬೇಕಂತೆ. ಸೊ ರೋಡ್ ಅಂತೂ ಹೆವಿ ಅಂದರೆ ಹೆವಿ ಇದಾಗಿದೆ, ಆಫ್ ರೋಡಿಂಗ್ ಇದೆ. ಸೊ ನೀವು ಅಲ್ಲಿ ಮೇಲೆ ನೋಡ್ತಿದ್ರೆ ಫುಲ್ ಹಿಮ ಪರ್ವತಗಳು, ಹಿಂದೇನೂ ಅಷ್ಟೇ ಕೆಳಗಡೆ ನೀರು ಹರಿತಾ ಇದೆ, ಲೇಕು. ಸೊ ಇನ್ನೂ 13 ಕಿಲೋಮೀಟ್ರ್ ಹೋಗ್ಬೇಕಂತೆ, ಇನ್ನೂ ಒಂದು 1 ಅವರ್ ಆಗ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಹೋಗುವ ಆರಾಮಾಗಿ ನಿಧಾನಕ್ಕೆ ಹೋಗೋಣ. ಅಲ್ಲೋಗಿ ನೋಡುವ ಎಷ್ಟು ಡಿಗ್ರಿ ಐತೆ, ಏನು ಸಮಾಚಾರ, ಎತ್ತ ಏನು ಅಂತ ಹೇಳ್ಬಿಟ್ಟು ಕ್ಲೀನಾಗಿ. ಸೊ ಸ್ಟಾರ್ಟ್ ಆಯ್ತು ನೋಡ್ರಿ ವಾಟರ್ ಕ್ರಾಸಿಂಗು. ಇದು ಚಿಕ್ಕದಂತೆ, ದೊಡ್ಡದು ಇನ್ನೊಂದು ಬರುತ್ತಂತೆ. ಸೊ ನೋಡಿ ಮೇಲೆಯಿಂದ ವಾಟರ್ ಫಾಲ್ಸ್ ಬರ್ತಿದೆ. ಸೊ ಈ ಕಡೆ ವ್ಯೂ ನೋಡ್ಕೊಂಬಿಡಿ. ಸೊ ಇವಾಗ ಈ ವಾಟರ್ ನಂತರ ಕ್ರಾಸ್ ಮಾಡೋಣ. ಚಂದ್ರತಾಲ್ಗೆ ಹೋಗೋ ರೋಡ್ ಅಂತೂ ಹಾರಿಬಲ್ ಅಂದರೆ ಹಾರಿಬಲ್ ಆಗಿದೆ, ಬಟ್ ವ್ಯೂ ಅಂತೂ ಮಸ್ತಾಗಿದೆ. ರೋಡ್ಸ್ ಅಂತೂ ಕಚ್ಚಡ ಅಂದರೆ ಕಚ್ಚಡವಾಗಿದೆ, ಹೆವಿ ಡೇಂಜರ್ ಇದೆ. ಹುಷಾರಾಗಿ ಬನ್ನಿ ನೋಡಿಕೊಂಡು. ಸೊ ನಿಮ್ಗೇನಾದರೂ ಬ್ಯಾಕ್ ಪೇಯ್ನ್ ಇರೋದಾಗಲಿ ಅಥವಾ ಆಸ್ತಮಾ ಇರೋದಾಗಲಿ ಇಂಥವ್ರು ಏನಾದರೂ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಬೆಸ್ಟು. ಇಲ್ಲ ನಾವು ಮಾಡ್ತೀವಿ ಅಂದರೆ ಮಾಡ್ಬೋದು. ನೋಡಿ ರೋಡ್ ನೋಡಿ ಹೇಗಿದೆ ಅಂತ, ಅದೆಲ್ಲ ಫುಲ್ ಆಫ್ ರೋಡು, ಸಖತ್ ಅಂದರೆ ಸಖತ್ ಆಫ್ ರೋಡ್ ಇದೆ, ಹೆವಿ ಕಷ್ಟ ಇದೆ. ದಯವಿಟ್ಟು ಯಾರಾದರೂ ಬರೋರಿದ್ದರೆ ಎಲ್ಲ ವೆಲ್ ಪ್ರಿಪೇರ್ಡ್ ಆಗಿ ಬರೋದು ಉತ್ತಮ. ವಾಟರ್ ಅಂತೂ ಪ್ಯೂರ್ ಬ್ಲೂಯಿಶ್ ಆಗಿದೆ. ಸೊ ನೋಡುವ ಅಲ್ಲೋಗಿ ಚಂದ್ರತಾಲ್ ಲೇಕ್ ಹತ್ರ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ವ್ಯೂ ನೋಡಿ ಹೇಗಿದೆ ಅಂತ. ಸೊ ಹಂಗೆ ಇಲ್ಲಿ ವಾಟರ್ ಕ್ರಾಸ್ ಹತ್ರ ಇಲ್ಲಿ ಕಾರ್ ಒಂದು ಸಿಕ್ಕಾಕೊಂಡ್ಬಿಟ್ಟಿದೆ, ಚಕ್ರ ಹಿಂದೆ ಚಕ್ರ. ಸೊ ನಾವು ಲೆಫ್ಟ್ ಸೈಡಿಂದ ಏನೋ ಹೋಗ್ಬೋದು. ಪಾಪ ಇವಾಗ ಅವ್ರ ಕಾರ್ ಅದು ಹೆಂಗೆ ತೆಗಿತಾರೆ ಏನೋ ಗೊತ್ತಿಲ್ಲ, ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ನೋಡುವ ಏನು ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ನಾವಾದರೆ ಲೆಫ್ಟ್ ಸೈಡಿಂದ ಆದರೆ ಹೋಗ್ಬಿಡ್ತೀವಿ. ಸೊ ಇದು ಚೆಕ್ ಪೋಸ್ಟು, ಇಲ್ಲಿ ಬೈಕ್ ಡೀಟೇಲ್ಸು ನಮ್ಮ ಡೀಟೇಲ್ಸ್ ತಗೊತಾರೆ. ಸೊ ಅಲ್ಲಿ ಬಂದುಬಿಟ್ಟು ಎಂಟ್ರಿ ಫೀಸ್ ಪೇ ಮಾಡಬೇಕು. ಇಂಡಿಯನ್ಸ್ಗಾದರೆ ಒಬ್ಬರಿಗೆ 150 ರುಪೀಸು, ಫಾರಿನರ್ಸ್ಗೆ 1000 ರುಪೀಸು. ಸೊ ಹಿಂಗೆ ವ್ಯೂ ನೋಡ್ಕೊಂಬಿಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಭೀಮಾ ಇಲ್ಲಿ ನಿಂತಿದ್ದೇನೆ, ಅವ್ರದ್ದು ಬುಲೆಟ್ ರಾಯಲ್ ಎನ್ಫೀಲ್ಡು ಇಲ್ಲಿ ನಿಂತಿದೆ. ಸೊ ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತಂತೆ ಗಾಡಿಯಲ್ಲಿ, ಮತ್ತು ಅರ್ಧ ಕಿಲೋಮೀಟ್ರ್ ವಾಕ್ ಮಾಡಬೇಕಂತೆ. ಮಾಡುವ, ತೊಂದರೆ ಏನಿಲ್ಲ, ಆರಾಮಾಗಿ ಹೋಗೋಣ. ಸೊ ವೆಹಿಕಲ್ಸ್ನ ಇಲ್ಲಿವರೆಗೂ ಮಾತ್ರ ಅಲೋ ಮಾಡೋದು, ನಮ್ಮ ವೆಹಿಕಲ್ಸ್ ಅಲ್ಲಿ ಹಾಕಿದ್ದೀವಿ. ಸೊ ವ್ಯೂ ನೋಡ್ಕೊಂಬಿಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅವರು ಸ್ಪ್ಲೆಂಡರಲ್ಲಿ ಪಂಜಾಬಿಂದ ಬಂದವ್ರೆ, ಗಾಜಿಯಾಬಾದಿಂದ. ಸೊ ಇಲ್ಲಿಂದ 1/2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಸೊ ನೋಡುವ ಎಷ್ಟು ದೂರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅವರು ಬರ್ತಾರೆ ನಮ್ಮ ಜೊತೆ. ಸೊ ಹೋಗ್ತಾ ಹೋಗ್ತಾ ಮಾತಾಡ್ಸುವ, ಏನು ಕತೆ, ಎಲ್ಲಿವರೆಗೂ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಿಧಾನಕ್ಕೆ ಹೋಗಬೇಕು, ಸ್ಟ್ರೆಸ್ ತಗೋಬಾರ್ದು. ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ, ಸ್ಟ್ರೆಸ್ ಜಾಸ್ತಿ ತಗೊಂಡ್ರೆ ಇಲ್ಲೇ ಕೂತ್ಕೊಂಡ್ಬಿಡ್ತೀವಿ. ಸೊ ನಿಧಾನಕ್ಕಾದರೆ ಹೋಗುವ. ಫೈನಲಿ ನಮಗೆ ಚಂದ್ರತಾಲ್ ಲೇಕ್ ಆದರೆ ಕಾಣಿಸ್ತು. ನೀವು ಅಲ್ಲಿ ನೋಡ್ತಾ ಇರ್ಬೋದು ನೀರು. ಸೊ ಆಲ್ಮೋಸ್ಟ್ ಒಂದು 1/2 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ನಿಧಾನಕ್ಕೆ ಬನ್ನಿ, ಜೋರಾಗಿ ಬರೋಕ್ಕೆ ಹೋಗಬೇಡಿ, ಆಯಾಸ ಜಾಸ್ತಿ ಆಗುತ್ತೆ. ಸೊ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ. ಸೊ ಗಾಡಿ ಬಿಟ್ಟಿದ್ರೆ ಚೆನ್ನಾಗಿರೋದು. ನೋಡಿ ಇಲ್ಲೆಲ್ಲ ದೊಡ್ಡ ದೊಡ್ಡ 4 ವೀಲರ್ಗಳೇ ಹೋಗಿದ್ದಾವೆ. ನಮ್ಮ ಬ್ಯಾಡ್ ಲಕ್ ಗಾಡಿ ಬಿಟ್ಟಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಅಲ್ಲೋಗಿ ಒಂದು ವೀಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ಇಲ್ಲಿಂದ ಆದರೆ ಹೊರಡುವ. ಬಟ್ ಫೀಲ್ ಅಂತೂ ಮಸ್ತ್ ಅಂದರೆ ಮಸ್ತ್ ಇದೆ. ಆ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಎಷ್ಟು ಕೊಟ್ಟರೂ ಸಾಲಲ್ಲ. ಸೊ ಈ ಸ್ಪಿಟಿ ಸರ್ಕ್ಯೂಟಲ್ಲಂತೂ ನಾನಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ನೀವು ಯಾವ ಸ್ಪಿಟಿ ಸರ್ಕ್ಯೂಟ್ ಮಾಡಿದ್ದೀರಾ, ಯಾವ ಮಂತಲ್ಲಿ ಮಾಡಿದ್ದೀರಾ, ನೀವು ಹೇಗೆ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಲೇಕ್ ಹತ್ರ ಹೋಗಿ ಮಾತಾಡುವ. ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಮುಂದೆ ಹೋಗ್ತಾ ಇರುತ್ತೆ ಜರ್ನಿ, ನೋಡ್ತಾ ಇರಿ. ಸೊ ಫೈನಲಿ ಲೇಕ್ ಹತ್ರ ಆದರೆ ಬಂದಾಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಸಖತ್ ಅಂದರೆ ಸಖತ್ ಜನ ಇದ್ದಾರೆ. ಲೇಕ್ ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ವಾಟರ್ ಅಂತ ಹೇಳ್ಬಿಟ್ಟು. ಸೊ ಸಖತ್ ಅಂದರೆ ಸಖತ್ ಕ್ಲೀನಾಗಿದೆ ವಾಟರು. ನೀವಿಲ್ಲಿ ನೋಡ್ಬೋದು ಕೆಳಗಡೆ ಮಣ್ಣು ಎಷ್ಟು ಕ್ಲೀನಾಗಿ ಕಾಣ್ತಿದೆ ಅಂತ. ಸೊ ಇನ್ನು ಸ್ವಲ್ಪ ಮೇಲೆ ಎತ್ತಿದ್ರೆ ಆ ಕಡೆ ಎಲ್ಲ ಗ್ರೀನಿಶ್ ಕಲರು. ಸೊ ಹಂಗೆ ಮೇಲೆ ನೋಡಿ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಸೂಪರ್ ಅಂದರೆ ಸೂಪರ್ ಆಗಿದೆ.
ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಆದರೆ ಹೊರಡುವ. ಆ ಕಡೆ ಎಲ್ಲ ಹೋಗಿದ್ದಾರೆ ಜನ. ಸೊ ನೋಡಿ ಎಷ್ಟು ಸಖತ್ತಾಗಿದೆ ಲೇಕ್ ಅಂತ ಹೇಳ್ಬಿಟ್ಟು. ಮಸ್ತ್ ಅಂದರೆ ಮಸ್ತ್ ಇದೆ ಲೇಕ್, ನೆಕ್ಸ್ಟ್ ಲೆವೆಲ್ ಗುರು, ಸಖತ್ತಾಗಿದೆ. ಸೊ ನೋಡ್ರಪ್ಪ, ನೋಡಿ ಲೇಕು ಎಷ್ಟು ಬ್ಯೂಟಿಫುಲ್ ಆಗಿದೆ ವಿತ್ ಎ ವ್ಯೂ. ಸೊ ಸೂಪರ್ ಅಂದರೆ ಸೂಪರ್ ಆಗಿದೆ ಅಲ್ವಾ. ನಾನಂತೂ ಇಂಪ್ರೆಸ್ ಆಗಿಬಿಟ್ಟೆ. ಇದು ಸಖತ್ ಅಂದರೆ ಸಖತ್ತಾಗಿದೆ. ಸೊ ಲೇಕ್ ನೋಡೋಕ್ಕೆಲ್ಲ ಅಷ್ಟು ದೂರ ಏನಕ್ಕೆ ಹೋಗ್ತಾರೆ ಇವರು ಅಂತ ಅಂದ್ಕೊಂಡೆ, ಬಟ್ ಇದನ್ನು ನೋಡ್ತಿದ್ರೆ ಅಂತೂ ಬಂದರೆ ಮೋಸ ಏನಿಲ್ಲ ಅಂತ ಅನ್ನಿಸ್ತಾ ಇದೆ. ಎಷ್ಟು ಕೂಲಾಗಿದೆ ಅಂದರೆ ವೆದರ್ ಇಲ್ಲಿ, ಅಷ್ಟು ಬಿಸಿಲು ಹೊಡಿತಿದ್ರು ಕೂಡ ಫುಲ್ಲು ಕೂಲ್ ಇದೆ, ಕೈಯೆಲ್ಲ ಫ್ರೀಸ್ ಆಗ್ತಿದೆ. ನೋಡಿ ಒಂಚೂರು ದೂರ ಬಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಸೊ ಹತ್ತಿರದಿಂದ ಅವನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ, ಬಟ್ ದೂರದಿಂದ ಸಖತ್ತಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಬಂದೆ. ಸೊ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಸೊ ಜನ ಅಷ್ಟೊಂದೇನಿಲ್ಲ, ಕಡಿಮೆನೇ ಇದ್ದಾರೆ. ಆರಾಮಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಆರಾಮಾಗಿ ಇವತ್ತು ನೈಟ್ ಇಲ್ಲೇ ಇದ್ದು ಸ್ಟಾರ್ ಗೇಜಿಂಗ್ ನೋಡಿಕೊಂಡು. ಸೊ ಇಲ್ಲೆಲ್ಲ ಫುಲ್ ಕ್ಲಿಯರ್ ಸ್ಕೈ ನೋಡಿ, ಒಂದು ಮೋಡನೂ ಇಲ್ಲ. ಸೊ ಅದಕ್ಕೆ ರಾತ್ರಿ ಇಲ್ಲೇ ಇದ್ದು ನಕ್ಷತ್ರಗಳನ್ನ ನೋಡಿಕೊಂಡು, ಸೊ ಇಲ್ಲಿಂದ ಆದರೆ ನಾಳೆ ಬೆಳಗ್ಗೆ ಮನಾಲಿ ಕಡೆಗಾದರೆ ಹೊರಡುವ. ವಾಟರ್ ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ. ಹಂಗೆ ಸ್ವಲ್ಪ ಮೇಲೆ ಎತ್ತಿದ್ರೆ ವ್ಯೂ ನೋಡಿ ಗುರು. ಹಂಗೆ ಅಲ್ಲಿಂದ ಈ ಕಡೆ ಬಂದರೆ ನೋಡಿ ಗಾಯ್ಸ್, ಏನು ಹೇಳೋಣ ಈ ಬ್ಯೂಟಿ ಬಗ್ಗೆ ಹೇಳಿ. ಅಷ್ಟು ದೂರದಿಂದ ಆಫ್ ರೋಡಿಂಗ್ ಮಾಡ್ಕೊಂಡ್ಬಂದು ಈ ವ್ಯೂವನ್ನು ನೋಡೋಷ್ಟರಲ್ಲಿ ಆಫ್ ರೋಡಿಂಗ್ ಎಲ್ಲ ಮರ್ತೋಗ್ಬಿಟ್ವಿ ಗುರು. ಸೊ ಮತ್ತೆ ಹೋಗ್ಬೇಕಾದ್ರೆ ನೆನಪಾಗುತ್ತೆ, ಅದು ಬೇರೆ ವಿಚಾರ. ಬಟ್ ಪ್ರೆಸೆಂಟ್ಗಂತೂ ಆಫ್ ರೋಡಿಂಗ್ ಮಾಡಿರೋದೆಲ್ಲ ಮರ್ತೋಗ್ಬಿಟ್ವಿ ಈ ವ್ಯೂ ನೋಡೋಷ್ಟರಲ್ಲಿ. ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ, ಮೈಂಡ್ ಬ್ಲೋಯಿಂಗ್. ಸೊ ಲೇಕಿಂದ ವಾಪಸ್ ಬರಬೇಕಾದ್ರೆ ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಕಾಣಿಸ್ತಾ ಇರೋವೆಲ್ಲ ಹಿಮ ಪರ್ವತದಗಳೇ. ಸೊ ಹಿಮದಿಂದ ಎಷ್ಟು ತುಂಬಿಕೊಂಡಿದೆ ನೋಡಿ. ಸೊ ನೈಟ್ ನಾವು ಇಲ್ಲೇ ಸ್ಟೇ ಇರ್ತೀವಿ ಸ್ಟಾರ್ ಗೇಜಿಂಗ್ ಎಲ್ಲ ನೋಡೋಕ್ಕೆ. ಸೊ ನೋಡೋಣ ಎಷ್ಟು ಡಿಗ್ರಿಗೆ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತ್ ಅಂದರೆ ಮಸ್ತಾಗಿತ್ತು. ನೀವೇನಾದರೂ ಸ್ಪೀಟಿ ಸರ್ಕ್ಯೂಟ್ ಮಾಡ್ತಿದ್ರೆ ಚಂದ್ರತಾಲ್ ಲೇಕ್ ಅಂತೂ ಮಿಸ್ ಮಾಡಲೇಬೇಡಿ. ಆಫ್ ರೋಡಿಂಗ್ ಇದ್ದರೂ ಪರವಾಗಿಲ್ಲ, ನೆಕ್ಸ್ಟ್ ಅವ್ರು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾರಂತೆ. ನಾಳಿದ್ದು ಮಾತ್ರ ಅಲೋ ಇರುತ್ತೆ, 3ನೇ ತಾರೀಕಿಂದ ಅಲೋ ಇರಲ್ಲ ನಿಮಗೆ. ಸೊ ನೋಡಿಕೊಂಡು ಬನ್ನಿ. ಸೊ ಫೈನಲಿ ನಮಗೆ ಸ್ಟೇ ಆದರೆ ಸಿಕ್ತು ಇಲ್ಲಿ. ಸೊ ಇದೇ ನನ್ನ ಟೆಂಟು, ನನಗೊಬ್ಬನಿಗೆ ಒಂದು ಟೆಂಟು, ಅವರಿಬ್ಬರಿಗೂ ಒಂದು ಟೆಂಟು. ಸೊ 1000 rupees ಪರ್ ಪರ್ಸನ್ನು, ವಿಚ್ ಇನ್ಕ್ಲೂಡ್ಸ್ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್. ಸೊ ನಾಟ್ ಬ್ಯಾಡ್. 500 ರೂಪಾಯಿ ಪರ್ ಪರ್ಸನ್ ಅಂದರೂ ಕೂಡ ಬ್ರೇಕ್ಫಾಸ್ಟ್ಗೂ ಡಿನ್ನರ್ಗೂ 500ಗಿಂತ ಜಾಸ್ತಿನೇ ಆಗುತ್ತೆ. ಸೊ ತೊಂದರೆ ಏನಿಲ್ಲ, 1000 ರೂಪಾಯಿ ಕೊಡ್ಬೋದು. ಇದು ನೋಡ್ಕೊಳ್ಳಿ ನನ್ನ ಟೆಂಟ್ನ. ಸೊ ಹಾಗೇ ಈ ಕಡೆ ಬಂದರೆ ನೋಡಿ ವ್ಯೂ. ಸೊ ಕಾಣಿಸ್ತಿಲ್ಲ ಅಲ್ವಾ, ಇರಿ ಹಿಂದೆ ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾ ಇಟ್ಟು. ಸೊ ನೋಡಿ ಹೇಗಿದೆ ವ್ಯೂ ಅಂತ. ಅಲ್ಲಿ ಟಿಟಿಗಳು ಹೋಗ್ತಾ ಇದ್ದಾವಲ್ಲ, ಸೊ ಹಂಗೆ ನಾವು ಹೋಗಿ ಬಂದಿದ್ದು. ಸೊ ಮಸ್ತ್ ಅಂದರೆ ಮಸ್ತ್ ಇದೆ. ಸೊ ನೈಟ್ ಡಿನ್ನರ್ ಟೈಮಲ್ಲಿ ಸಿಗುವ, ನೋಡುವ ಏನೇನು ಕೊಡ್ತಾರೆ ಏನು ಅಂತೇಳ್ಬಿಟ್ಟು. ಸದ್ಯಕ್ಕೆ ಇಷ್ಟೇ ಅಪ್ಡೇಟು. ನಮ್ಮ ಟೆಂಟ್ ಆದರೆ ಇದೆ, ಟೆಂಟ್ ಕೂಡ ತೋರಿಸ್ಬಿಡ್ತೀನಿ ಬನ್ನಿ ನಿಮಗೆ. ಸೊ ಮಸ್ತ್ ಸಖತ್ತಾಗಿದೆ, ಪರವಾಗಿಲ್ಲ. 3 ಜನ ಬಂದರೂ ಕೂಡ ಒಂದೇ ಟೆಂಟಲ್ಲಿ ಮಲಗ್ಬೋದು. ಬಟ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಲಗೇಜ್ ಜಾಸ್ತಿ ಇದೆ ಅಲ್ವಾ, ಸೊ 2 ಟೆಂಟ್ ಕೊಡಿ ನಮಗೆ ಅಂತ. ಸೊ ನೋಡಿ ಇದೇ ಟೆಂಟು, ಇಲ್ಲಿಬ್ಬರು ಮಲಗ್ಬೋದು, ಇಲ್ಲಿ ಇನ್ನೊಬ್ಬರು ಮಲಗ್ಬೋದು. ಸೊ ವಾಶ್ರೂಮ್ ಕೂಡ ಒಳಗಡೆ ಇದೆ, ತೊಂದರೆ ಏನಿಲ್ಲ. ಬಟ್ ಒಂದೇನಪ್ಪ ಅಂದರೆ ಕರೆಂಟ್ ಮಾತ್ರ 8 ಗಂಟೆಗೆ 8:15 ಬರುತ್ತೆ ಅಂದರು. ಸೊ ಅದೊಂದು ಪ್ರಾಬ್ಲಮ್ಮು. ಸೊ ಚಾರ್ಜಿಂಗ್ ಹಾಕ್ಕೊಳ್ಳೋಕ್ಕೂ ಚಾರ್ಜಿಂಗ್ ಸಾಕೆಟ್ ಇಲ್ಲ. ಪರವಾಗಿಲ್ಲ, ನನ್ನ ಹತ್ರ ಪವರ್ ಬ್ಯಾಂಕ್ ಇದೆ, ನೋ ಇಶ್ಯೂಸ್, ನಡೆಯುತ್ತೆ. ಸದ್ಯಕ್ಕೆ ಇನ್ನು ಡಿನ್ನರ್ ಟೈಮಲ್ಲಿ ಸಿಗುವ. ಹಾ ಎಷ್ಟು ತಣ್ಣಗಿದೆ ಅಂದರೆ ಕೇಳ್ತೀರಾ ಬಿಡಿ. ನೋಡಿ ರೈನ್ ಕೋಟ್ ಹಾಕ್ಕೊಂಡು, ಇದ್ರೊಳಗಡೆ ಥರ್ಮಲ್ ಹಾಕ್ಕೊಂಡು, ಅದ್ರೊಳಗಡೆ ಟೀ ಶರ್ಟ್ ಹಾಕ್ಕೊಂಡಿದ್ರು ಕೂಡ ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡು. ನೋಡಿ ಎಲ್ಲ ಕವರ್ ಆಗಿಬಿಟ್ಟಿದ್ದೀವಿ, ಬಟ್ ಆದರೂ ಎಷ್ಟು ಕೋಲ್ಡ್ ಆಗ್ತಿದೆ ಅಂದರೆ ಅಷ್ಟು ಕೂಲ್ ಆಗ್ತಿದೆ. ಅದಕ್ಕೆ ಅನಿಸುತ್ತೆ ಕ್ಲೋಸ್ ಮಾಡ್ತಿರೋದಿದು. ನಾಳೆ ಬರೋರ್ಗೆ ಮಾತ್ರ ಸಿಗುತ್ತೆ, ನಾಳಿದ್ದು ಮೇ ಬಿ ಸಿಗಬಹುದು. ಬಟ್ ನಾಳೆದಿಂದ ಫುಲ್ ಕಂಪ್ಲೀಟ್ಲಿ ಕ್ಲೋಸು. 3ನೇ ತಾರೀಕಿಂದ ಐ ಥಿಂಕ್ 2ನೇ ತಾರೀಕಿಗೆ ಕ್ಲೋಸ್ ಆಗಬಹುದು, ಬಟ್ ನಾಟ್ ಶೋರ್. 3ನೇ ತಾರೀಕಿಂದ 100% ಕ್ಲೋಸ್ ಆಗುತ್ತೆ. ಫ್ರೀಸ್ ಆಗ್ತಿದೆ. ಇವಾಗ ಟೈಮ್ ಇನ್ನೂ 8 ಗಂಟೆ. ಕೇಳ್ತೀರಾ ಬಿಡಿ. ಈಗಲೇ -10 ಇದೆಯೋ ಏನೋ ಗೊತ್ತಿಲ್ಲ, ಅಷ್ಟೊಂದು ಚಳಿ ಆಗ್ತಿದೆ. ಇವಾಗ ತಾನೇ ಊಟ ಮಾಡ್ಕೊಂಡು ಬಂದ್ವಿ. ಸೊ ಊಟ ಅಂತೂ ಪರವಾಗಿಲ್ಲ, ಸೂಪರ್ ಆಗಿದೆ. ರೋಟಿ, ಪಾಯಸ, ಅನ್ನ, ಪಲ್ಯ, ಸಾಂಬಾರು ಇಷ್ಟಿತ್ತು. ಸೊ ಬಿಸಿನೀರು ಕೊಟ್ಟಿದ್ರು. ಸದ್ಯ ಸಾಕು.
ನಾನು ರೂಮ್ ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಸ್ಟಾರ್ ಗೇಜಿಂಗ್ ಬೇರೆ ನೋಡ್ಬೇಕು ಅನ್ನಿಸ್ತಾ ಇದೆ, ಬಟ್ ಅಲ್ಲಿ ನೋಡಿದ್ರೆ ಏನು ಕಾಣಿಸ್ತಿಲ್ಲ ಇವಾಗ ಸದ್ಯಕ್ಕೆ. ನೋಡುವ 10 ಗಂಟೆವರೆಗೂ ನೋಡ್ತೀನಿ. ಇನ್ ಕೇಸ್ ಸ್ಟಾರ್ ಗೇಜಿಂಗ್ ಕಾಣಿಸಿದ್ರೆ ನೋಡೋಣ. 10 ಗಂಟೆ ಮೇಲೆ ಆಗಲ್ಲ, ಸುಸ್ತಾಗ್ಬಿಟ್ಟಿದ್ದೀನಿ, ಈಗಲೇ ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ 8 ಗಂಟೆಗೆ ಟಿಫನ್ ಕೊಡ್ತಾರೆ. ಸೊ ಆರಾಮಾಗಿ ತಿನ್ಕೊಂಡು ಇಲ್ಲಿಂದ ಆದರೆ ಹೊರಡೋಣ. ಪರವಾಗಿಲ್ಲ, ಪ್ರೈಸ್ ಬಂದುಬಿಟ್ಟು 1000 ರುಪೀಸ್ ಪರ್ ಹೆಡ್ಡು, ಡಿನ್ನರು ಬ್ರೇಕ್ಫಾಸ್ಟು ಇನ್ಕ್ಲೂಡೆಡ್ಡು. ಸೊ ನಾಟ್ ಬ್ಯಾಡ್. ಇಲ್ಲಿ ನಾವು ಸಿಗುತ್ತೆ, ನಾವು ಸ್ಟೇಗೆ 1000 ರುಪೀಸ್ ಕೊಡಬೇಕೇನೋ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಡಿನ್ನರು ಬ್ರೇಕ್ಫಾಸ್ಟ್ ಸೇರಿಸಿ 1000 ರುಪೀಸು. ಸೂಪರಾಗಿದೆ. ಡಿನ್ನರ್ ಕೂಡ ಸಖತ್ತಾಗಿತ್ತು. ಈ ವಿಡಿಯೋಗಿಷ್ಟೇ. ಯಾರ್ಯಾರು ಚಂದ್ರತಾಲ್ಗೆ ನಾಳೆ ಬರ್ತಿದ್ದೀರೋ ಬರ್ಬೋದು. 3ನೇ ತಾರೀಕು ಮೇಲೆ ಯಾರ್ಯಾರು ಬರ್ತಿದ್ದೀರೋ ಅವರು ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೇಳೆ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.